ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ವೆಜ್ ಮೋಮೋಸ್. ಎಸ್, ಹೋಮ್ಮೇಡ್ ವೆಜ್ ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಎಲೆಕೋಸು, ಕ್ಯಾರೆಟ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್ ಆ್ಯಂಡ್ ಮೈದಾ. ಮೈದಾ ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ. ಏನಿಲ್ಲ, ಮೈದಾ, ಸಾಲ್ಟ್, ನೀರು, ಚೂರು ಎಣ್ಣೆ ಹಾಕಿ ಕಲಸಿ ರೆಸ್ಟಿಗೆ ಮಾಡೋಕ್ಕಿಟ್ಟಿದೆ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟು ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋಣ. ಒಗ್ಗರಣೆಗೆ ಫಸ್ಟು ಬೆಳ್ಳುಳ್ಳಿ, ಶುಂಠಿ, ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಇದು ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಹಾಕಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರಿತಾ ಇದೆ. ಸಾಲ್ಟ್ ಈಗಲೇ ಹಾಕ್ಕೊಳ್ಬೋದು, ನಾನು ಇನ್ನೂ ಸ್ವಲ್ಪ ಬಿಟ್ಟು ಹಾಕ್ಕೊಳ್ತೇನೆ. ಸೊ ಎಲ್ಲ ತರಕಾರಿ ಹಾಕಿದ ಮೇಲೆ ಸಾಲ್ಟ್ ಹಾಕಿ ಚೆಂದ ಹಿಂಗೆ ಹುರ್ಕೊಳ್ಳಿ. ಮನ್ಸ್ ಅದು ಹಾಕ್ತಿದೆ ಅಂತ ಗೊತ್ತಾದಾಗ ಮೀಡಿಯಮಲ್ಲಿ ಇಟ್ಕೊಂಡು ಆ್ಯಡ್ ಖಾರಕ್ಕೆ ಚಿಲ್ಲಿ ಸಾಸ್, ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಬಟ್ ನಂಗೆ ಚಿಲ್ಲಿ ಸಾಸ್ ಹಾಗೆ ಚಿಲ್ಲಿ ಸಾಸ್, ಸೋಯಾ ಸಾಸ್ ಜಾಸ್ತಿ ಇಲ್ಲ, ಸ್ವಲ್ಪ ಅಲ್ಲೇ ಮಿಕ್ಸ್ ಮಾಡೋಣ. ಇವಾಗ ನಾನು ಸ್ಟಫಿಂಗ್ ರೆಡಿ ಆಗಿದೆ. ಇದನ್ನೊಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಅಲ್ಲಿ ಗಂಟ ನಮ್ಮ ಮೈದಾನ ಹೊತ್ಕೊಂಡು ಅದನ್ನು ರೆಡಿ ಮಾಡ್ಕೊಡೋಣ. ಓಕೆ, ಫಸ್ಟು ಹೀಗೆ ಇಟ್ಕೊಳ್ಬೇಕು. ದೆನ್ ನಿಮ್ಮ ಸ್ಟಫಿಂಗ್ ಇದೆಯಲ್ಲ ಅದನ್ನು ಹಿಂಗೆ ಮಿಡಲಲ್ಲಿ ಪ್ಲೇಸ್ ಮಾಡಬೇಕು. ನಿಮ್ಮ ಇಷ್ಟ, ನಿಮ್ಗೆ ಜಾಸ್ತಿ ಸ್ಟಫಿಂಗ್ ಬೇಕು ಅಂತ ಜಾಸ್ತಿ ಸ್ಟಫಿಂಗ್, ಕಮ್ಮಿ ಸ್ಟಫಿಂಗ್ ಬೇಕು ಅಂತ ಕಮ್ಮಿ. ನನ್ನ ಕೈಯಲ್ಲಿ ವಾಟರ್ ಡಿಪ್ ಮಾಡಿ ಹೀಗೆ ಸೋರಬೇಕು. ಇಟ್ಸ್ ಆಪ್ಷನಲ್. ನೀವು ಆಯಿಲ್ ಆದರೂ ಹಾಕ್ಬೋದು, ಇಲ್ಲ ನೀರಾದರೂ ಹಾಕ್ಬೋದು. ನಾನು ನೀರು ಹಾಕ್ತಾಯಿದ್ದೆ. ದೆನ್ ಈ ಎಂಡಿದೆ ಒಂದು ಜಸ್ಟ್ ಪರೋಟ ಮಾಡ್ದಂಗೆ, ಪರೋಟಗೆ ಸ್ಟಫಿಂಗ್ ತುಂಬ್ತಿರಲ್ಲ ಅಥವಾ ಹೋಳಿಗೆಗೆ ಸ್ಟಫಿಂಗ್ ತುಂಬ್ತಾರಲ್ಲ ಆ ಥರ ತುಂಬಿ ಹಿಂಗೆ ಮಾಡಿದರೆ ಇಟ್ಸ್ ಡನ್. ದೆನ್ ಲೈಟಾಗಿ ಪ್ರೆಸ್ ಮಾಡೋದು. ಮೋಸ್ಟ್ ಬಂತ, ಎಲ್ಲ ಕಡೆನೂ ಸಾಕಾಗಿದೆ. ಎಲ್ಲ ಹೊತ್ತಾದ ಮೇಲೆ ಈ ಥರ ಕಾಣಿಸುತ್ತೆ. ಮೇಲೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಆನ್ ಮಾಡಿ ಒಂದು 15 ಮಿನಿಟ್ಸ್ ಅಲ್ಲಿ ಮೋಮೋಸ್ ರೆಡಿ ಆಗುತ್ತೆ. ಸೊ ಎಂಜಾಯ್ ಮಾಡಿ, ತಿನ್ನಿ, ಬಿ ಹ್ಯಾಪಿ. ಥ್ಯಾಂಕ್ ಯು. ಫೈನಲಿ ನನ್ನ ಮೋಮೋಸ್ ರೆಡಿ ಆಗಿದೆ ಆ್ಯಂಡ್ ಇಟ್ಸ್ ಅ ಸರ್ಪ್ರೈಸ್ ಫಾರ್ ಯು. ಬಿಸಿ ಇದೆ. ಬೈಟ್ ತಗೊಂಡು ನೋಡ್ತೀರಾ? ಇಲ್ಲ, ಒಟ್ಟಿಗೆ ತಗೊಂಡು ಫಸ್ಟ್ ನಿಮ್ಗೆ ತಿನ್ಸೋದು, ಆಮೇಲೆ ನಾನು. ನೈಸ್. ಸೊ ಮಾನ್ಸೂನ್ ಸ್ಪೆಷಲ್ ಹೀಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸ್ಟೇ ಹ್ಯಾಪಿ. ಥ್ಯಾಂಕ್ ಯು.